ರೋಟಿ ಕಪಡ ಮಕಾನ್ ಅಂತಕ್ಕಂಥ ಕಾರ್ಯಕ್ರಮವನ್ನು ನೀಡಿ ನುಡಿದಂತೆ ನಡೆದ ಶ್ರೀಮತಿ ಇಂದಿರಾ ಗಾಂಧಿಯವ್ರನ್ನ ನಾವು ಇವತ್ತು ಸ್ಮರಣೆ ಮಾಡಬೇಕಾಗಿದೆ. ಬಂಧುಗಳೇ, ಅವ್ರು ಕೊಟ್ಟಂಥ ಕಾರ್ಯಕ್ರಮ ಇವತ್ತಿಗೂ ಕೂಡ ಚಾಲ್ತಿಯಲ್ಲಿವೆ. ಭೂ ಸುಧಾರಣೆ ಕಾಯ್ದೆ ಇಡೀ ಭಾರತದಲ್ಲೇ ರಕ್ತ ಕ್ರಾಂತಿ ಇಲ್ಲದೆ ಉಳುವವನಿಗೆ ಭೂಮಿ ಕೊಟ್ಟಂಥ ಆ ಕಾರ್ಯಕ್ರಮ ನಾವೆಲ್ಲ ಕೂಡ ಇವತ್ತಿಗೂ ಕೂಡ ಮೆಚ್ಚುತ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ಹೇಳ್ತಾ, ವಿಧವಾ ವೇತನ, ವೃದ್ಧಾಪ್ಯ ವೇತನ, ಅಂಗವಿಕಲ ವೇತನ, ಮನೆ ಇಲ್ಲದವ್ರಿಗೆ ಮನೆ, ನಿವೇಶನ ಇಲ್ಲದವ್ರಿಗೆ ನಿವೇಶನ, ಈ ರೀತಿಯ ಅನೇಕ ಜನಪರ ಕಾರ್ಯಕ್ರಮಗಳನ್ನು, ಜನಕಲ್ಯಾಣದ ಕಾರ್ಯಕ್ರಮಗಳನ್ನು ಜಾರಿಗೆ ತಂದದ್ದು ಶ್ರೀಮತಿ ಇಂದಿರಾ ಗಾಂಧಿಯವರು. ಮಹಾತ್ಮ ಗಾಂಧಿಯವರು ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ಗಳಿಸಿದರೆ ಇಂದಿರಾ ಗಾಂಧಿಯವರು ಆರ್ಥಿಕ ಸ್ವಾತಂತ್ರ್ಯಕ್ಕೆ ಬುನಾದಿ ಹಾಕಿದಂಥ ಕೀರ್ತಿ ಇಂದಿರಾ ಗಾಂಧಿಯವ್ರದ್ದು. ನನ್ನ ವೈಯಕ್ತಿಕವಾಗಿ ಒಂದೆರಡು ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ. ನಾನು ಕೂಡ ವಿದ್ಯಾರ್ಥಿ ನಾಯಕನಾಗಿದ್ದಂಥ ಸಂದರ್ಭದಲ್ಲಿ ನಡೆದ 2 ಘಟನೆಗಳನ್ನು ಹೇಳೋಕ್ಕೆ ನನಗೂ ಹೆಮ್ಮೆ ಆಗ್ತದೆ. ಒಂದನೇದು, ಪ್ರಥಮವಾಗಿ ಅಂದು ಅವರ ನೇತೃತ್ವದಲ್ಲಿ ದೇವರಾಜ ಅರಸರನ್ನು ಈ ರಾಜ್ಯಕ್ಕೆ ಕನ್ವೀನರ್ ಆಗಿ ಕಳಿಸಿದಂಥ ಸಂದರ್ಭದಲ್ಲಿ ಸಂಘಟನೆಗೆ ನಾವೆಲ್ಲ ಒತ್ತು ಕೊಟ್ಟಂಥದ್ದು. ನಮ್ಮ ಜೊತೆಯಲ್ಲಿದ್ದಂಥ ಜಾರ್ಜ್ರವರು, ಹರಿಪ್ರಸಾದ್ರವರು, ಇವತ್ತು ಭಾಳ ಜನ ಅಂದು ನಮ್ಮ ಜೊತೆಯಲ್ಲಿ ಸೇರಿ ನಾವು ಅವತ್ತು ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದ್ವಿ. ಅಂದು ನಡೆದಂಥ ಕಾರ್ಯಕ್ರಮಗಳನ್ನು, ಮಾಗಡಿಯಲ್ಲಿ ಒಂದು ಯುವಕ ಕಾಂಗ್ರೆಸ್ಸಿನ ಕಾರ್ಯಕ್ರಮ ಅಂದು ಮಾಡಿದ್ದು ಅದು ಭಾಳ ಐತಿಹಾಸಿಕ ಕಾರ್ಯಕ್ರಮ ಅಂತಕ್ಕಂಥದ್ದನ್ನು ಇವತ್ತು ಇರ್ತಕ್ಕಂಥವ್ರು ಮಾತನಾಡ್ತಾ ಇದ್ದಾರೆ. ಇವತ್ತಿನ ಈ ಹೋರಾಟಕ್ಕೂ ಅಂದಿನ ಹೋರಾಟಕ್ಕೂ ಇದ್ದಂಥದ್ದು ಬಹಳ ವ್ಯತ್ಯಾಸ ಇದೆ. ಅದೇ ರೀತಿ ಅವರನ್ನು ಲೋಕಸಭೆಯಲ್ಲಿ ಅವರನ್ನು ಹೊರ ಹಾಕಿದಾಗ ಬೆಂಗಳೂರಿನಲ್ಲಿ ನಡೆದಂಥ ಘಟನೆಯನ್ನು ನೆನೆಸ್ಕೊಂಡ್ರೆ ನಾನು ಕೂಡ 5 ದಿವಸ ಸೆಂಟ್ರಲ್ ಜೈಲಿನಲ್ಲಿದ್ದೆ. ಏನಕ್ಕಾಗಿ? ಆ ಹೋರಾಟವನ್ನು ಮಾಡಿ ಶ್ರೀಮತಿ ಇಂದಿರಾ ಗಾಂಧಿಯವರ ಪರವಾಗಿ ಬೆಂಗಳೂರಿನಲ್ಲಿ ಹೋರಾಟ ಮಾಡಿದಾಗ ನಮ್ಮದೇ ಸರ್ಕಾರ, ದೇವರಾಜ ಅರಸರ ಸರ್ಕಾರದಲ್ಲಿ ಜೈಲಿಗೆ ಹೋಗಿದ್ದೆ. ಜೈಲಿಗೆ ಹೋಗಿದ್ದು ವೈಯಕ್ತಿಕ ಬೇರೆ ವಿಷಯಕ್ಕಲ್ಲ, ಇಂದಿರಾ ಗಾಂಧಿಯವರ ಆ ಒಂದು ಅವ್ರಿಗೆ ಆದಂಥ ಅನ್ಯಾಯವನ್ನು ಪ್ರತಿಭಟನೆ ಮಾಡಿದ್ರಿಂದ ಜೈಲಿಗೆ ಹೋಗಿ ಬಂದ್ವಿ. ಆದರೂ ನನಗೆ ಸಂತೋಷ ಇದೆ, ಅಂದಿನಿಂದ ಇಂದಿನವರೆಗೂ ಇವತ್ತಿಗೂ ಕೂಡ ನನ್ನ ಫೋನ್ನಲ್ಲಿ ನೀವೇನಾದರೂ 9901184466 ಮಾಡಿದ್ರೆ ಶ್ರೀಮತಿ ಇಂದಿರಾ ಗಾಂಧಿಯವರ ಕೊನೆ ಭಾಷಣ ಇವತ್ತು ನನ್ನ ಒಂದು ಫೋನ್ನಲ್ಲಿದೆ. ಏನಕ್ಕೆ ಈ ಮಾತು ಹೇಳ್ತೀನಿ ಅಂದರೆ, ಇವತ್ತು ಭಾಳಷ್ಟು ಜನ ಅಧಿಕಾರಕ್ಕಾಗಿ ಏನು ಬೇಕಾದರೂ ಮಾಡುವಂಥ ಜನನೂ ಇದ್ದಾರೆ. ಅದರ ಅಧಿಕಾರನೇ ಅಲ್ಲ. ನನ್ನಂಥವನು ಒಬ್ಬ ಈ ರಾಜ್ಯದಲ್ಲಿ ಕಾಂಗ್ರೆಸ್ಸಿಂದ ಏನಾದರೂ ಆಗಿದ್ದೇನೆ ಅಂದರೆ ಇವತ್ತು ರಾಜ್ಯದಲ್ಲಿ ಮಂತ್ರಿ ಆಗಿದ್ದು ದೊಡ್ಡದಲ್ಲ, ಕಾಂಗ್ರೆಸ್ ಪಕ್ಷದ ಸಣ್ಣ ಒಂದು ಹುದ್ದೆಯಿಂದ ಹಿಡಿದು AICC ಹೋಗಿದ್ದೇನೆ ಅಂತ ಹೇಳಿದ್ರೆ ಅದಕ್ಕೆ ಕಾಂಗ್ರೆಸ್ ಪಕ್ಷದ ಹೊಣೆ ಇದೆ, ಕಾಂಗ್ರೆಸ್ ಪಕ್ಷದ ಋಣ ಇದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಹೆಚ್ಚಿಗೆ ನಾನು ಮಾತನಾಡಿದೆ. ಏನು ಇವತ್ತು ಬಾಂಗ್ಲಾದೇಶದ ಪರಿಸ್ಥಿತಿ ಏನಾಗ್ತಾ ಇದೆ ನೋಡ್ತಾ ಇದ್ದೇವೆ. ಆದರೆ ಅಂದು ಅವರು ಮಾಡಿದಂಥ ಕಾರ್ಯ ಇವತ್ತೇನು ಸ್ಟಿಂಜ್ ಆಪರೇಷನ್ ಅವು ಇವು ಅಂತ ಹೇಳ್ತಾರೆ ಪಾಪ ಮೋದಿಯವರು, ಪ್ರಚಾರಕ್ಕೋಸ್ಕರ ಹೇಳೋದಕ್ಕಿಂತ ಕಾರ್ಯರೂಪವನ್ನು ಮಾಡಿ ಬಾಂಗ್ಲಾದೇಶವನ್ನು ವಿಮೋಚನೆ ಮಾಡೋದರಲ್ಲಿ ಸಕ್ರಿಯ ಪಾತ್ರವನ್ನು ವಹಿಸಿ ಮಾನ್ಯ ವಾಜಪೇಯಿಯವರ ಬಾಯಲ್ಲಿ ಲೋಕಸಭೆಯಲ್ಲಿ ಈಕೆಯನ್ನು ಏನು ಹೇಳಿದ್ರು, ದುರ್ಗಿ ಅಂತ ಹೇಳೋದಲ್ಲದೆ ಉಕ್ಕಿನ ಮಹಿಳೆ ಅಂತ ಹೇಳಿದ್ರು ಅನ್ನೋದನ್ನು, ಯಾಕೆಂದರೆ ಅವ್ರ ಬಾಯಲ್ಲಿ ಬರಲಿ ಅಂತ ಹೇಳಿದೆ. ನಾವು ಜ್ಞಾಪಿಸ್ಕೊಳ್ತಾ ಇರಬೇಕು, ಮರಿತಾ ಇರ್ತೇವೆ, ಆದರೆ ಇಂಥವೆಲ್ಲ ಕೂಡ ಮರೆಯೋಕ್ಕಾಗದೇ ಇರುವಂಥ ವಿಷಯಗಳು ಅಂತ